ನನಗಂತೂ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಜೀವನ್. ನಿನ್ನಂತೂ ಈ ನಾನು ಎಷ್ಟು ಬೇಗ ನೋಡ್ತೀನಪ್ಪ ಅಂತೇಳಿ ಎಷ್ಟು ಸತಿ ಕೇಳಿದ್ನೋ ಕೇಳು. ಇವಕ್ಕನಂತೂ ತುಂಬ ಸತಿ ಕೇಳಿದೆ ಜೀವಿತಾಕ್ಕನ, ಯಾವಾಗ ಬರ್ತಾನೆ ಜೀವನು, ಯಾವಾಗ ಬರ್ತಾನೆ ಅಂತ ಹೇಳಿ ಎಷ್ಟು ಸರಿ ಕೇಳಿದ್ನೋ ನನಗೆ ಗೊತ್ತಿಲ್ಲ. ನನಗೂ ಅಷ್ಟೇ ಸ್ವಾತಿ, ನಿನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು. ಪಾಪ ಹಿಂಗೆ ಆಗಬಾರ್ದಾಗಿತ್ತು ನಿನಗೆ. ಎಂಥ ಕೆಲಸ ಆಯಿತು. ನಾನು ಮೋಸ ಹೋಗ್ತಾ ಇರಲಿಲ್ಲ. ಆ ಲೋಫರ್ ನನ್ನ ಮಗ ಸಿದ್ದು ಇಂದಲೇ ಹಿಂಗೆಲ್ಲ ಆಗಿದ್ದು. ಆ ಲೋಫರ್ ಸರಿ ಇಲ್ಲ ಅವನು. ನನ್ನ ಯಾಮಾರಿಸ್ಬಿಟ್ಟ, ನಾನು ಯಾಮಾರ್ಬಿಟ್ಟೆ. ಆದರೆ ನಿನ್ನಂಥವ್ನು ಸಿಗಬೇಕಾಗಿತ್ತು ಅಂತ ಲೋಫರ್ ನನ್ನ ಮಗನ ಸವಾಸ ಮಾಡಿ ನಾನಿವತ್ತು ತುಂಬ ನೋವು ಅನುಭವಿಸ್ದೆ. ಅದಕ್ಕೆ ನಮ್ಮಪ್ಪ ನಮ್ಮಮ್ಮಯ್ಯ ಅವನ್ನ ಮದುವೆ ಆಗು, ಹಾಸ್ಪಿಟ್ಲ್ ಖರ್ಚೆಲ್ಲ ಅವನೇ ಇಟ್ಟ. ಅದಕ್ಕೆ ನೀನು ಅವನ್ನ ಮದುವೆ ಆಗು ಅಂತೇಳಿ ನಮ್ಮಪ್ಪ ನಮ್ಮಮ್ಮಯ್ಯ ನನಗೆ ತುಂಬ ಬಲವಂತ ಮಾಡ್ತಾ ಇದ್ದಾರೆ ಜೀವನ್. ನನಗೆ ಅವನು ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನು ನಿನ್ನ ಮದುವೆ ಆಗ್ಬೇಕಂತ ನಾನು ತುಂಬ ಆಸೆಯಲ್ಲಿದ್ದೀನಿ. ಅದಕ್ಕೆ ಈ ಮದುವೆ ಆಗೋಕ್ಕೆ ನೀನು ಬಿಡಬೇಡ, ನೀನು ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮದುವೆ ಆಗು ಪ್ಲೀಸ್. ನಾನು ಅದಕ್ಕೆ ಹೇಳೋಣ ಜೀವಿತಾಕ್ಕನ ಹತ್ರ ನಾನು ಅದೇ ಮಾತಾಡಿದ್ದು. ಈಗ ನಮ್ಮ ಅಣ್ಣಗೂ ಗೊತ್ತು ಏನೋ ನನ್ನ ಮಗ ಮೋಸ ಮಾಡಿ ಹಿಂಗೆ ಮಾಡಿದಾನೆ ಅಂತ. ಅವನು ತಿಳ್ಕೊಂತಾನೆ ಮೋಸ ಮಾಡಿ ಸುಮ್ಮನೆ ನಿನ್ನ ಹೆಸರು ಹಾಳು ಮಾಡ್ಬೇಕಂತ ಹಿಂಗೆ ಮಾಡಿದಾನೆ ಅಂತ ನಮ್ಮ ಅಣ್ಣಗೂ ಗೊತ್ತು. ಅವನೇ ನಾವೆಲ್ಲ ಮಾತಾಡೋಕೆ ಹೋಗಲ್ಲ. ಸರಿ ಬಿಡು, ಆಗ್ತಾನೆ ಮದುವೆನ. ಇನ್ನೊಂದು ವಾರ ಬಿಟ್ಕೊಂಡು ಸುಮ್ಮನೆ ಇಬ್ರಿಗೆ ಹೋಗ್ಬಿಟ್ಟು ಮದುವೆ ಆಗೋದು ನೋಡ್ರಿ ಅಷ್ಟೇ. ನಾನು ಅದೇ ಹೇಳಿದ್ದು ನಮ್ಮ ಅಣ್ಣಂಗೆ, ಸುಮ್ಮನೆ ಆಗ್ಬಿಡೋಣ ಅಂತೇಳಿ ನಾನು ಅದನ್ನೇ ಹೇಳಿದ್ದು. ಕಂಜೂಸ್ ನನ್ನ ಮಗ. ನಮ್ಮಪ್ಪ ನಮ್ಮಮ್ಮಯ್ಯ ಅವನು ಮದುವೆ ಆಗು, ತುಂಬ ಚೆನ್ನಾಗಿರ್ತೀಯ ಅಂತ ಹೇಳ್ತಾರೆ. ಅದಕ್ಕೆ ನನಗೆ ಅವ್ನು ಸವಾಸನೇ ಬೇಡ, ಅವ್ನು ಕಂಡ್ರೆ ಆಗಲ್ಲ ನನಗೆ. ಅಂಥದ್ರಾಗ ಅವ್ನು ಮದುವೆ ಆಗೋಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ಇವಾಗಲೇ ಈಗಲೇ ಕರ್ಕೊಂಡು ಹೋಗು, ನಾನೇನು ಚೆನ್ನಾಗಿದ್ದೀನಿ. ಮದುವೆ ಆದ್ರೂ ಇನ್ನೊಂದು ವಾರ, ಇನ್ನೊಂದು ತಿಂಗಳು 2 ತಿಂಗಳು ಬಿಟ್ಟು ನಾವು ಬೇಕಾದರೆ ನಮ್ಮ ಸಂಸಾರ ಅನ್ನೋದು ಶುರು ಮಾಡಿದ್ರೆ ಸಾಕು. ಇವಾಗ ಮದುವೆ ಆಗಿ ಸುಮ್ಮನೆ ನಿಮ್ಮ ಮನೇಲಿ ಒಟ್ಟಿನಲ್ಲಿ ನನ್ನ ಗಂಡ ಅಂತ ಅನ್ನಿಸ್ಕೊಂಡು ಸುಮ್ಮನೆ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಜೊತೆ ಇರ್ತೀನಿ. ಆಮೇಲೆ ಬೇಕಾದರೆ ನಮ್ಮ ಸಂಸಾರ ಎಲ್ಲನ ನಾವು ಒಂದು 2-3 ತಿಂಗಳು ಆದಮೇಲೆ, ಯಾಕಂದರೆ ಇವಾಗಿನ ಹಾಸ್ಪಿಟ್ಲಿಂದ ಬಂದಿದ್ದೀನಿ, ಹುಷಾರಿಲ್ಲ. ಅದಕ್ಕೋಸ್ಕರ ಒಂದು 2-3 ತಿಂಗಳು ಬಿಟ್ಟು ಮುಂದಕ್ಕೆ ಹಾಕಿ ಆಮೇಲೆ ನಮ್ಮ ಸಂಸಾರ ಅನ್ನೋದು ನಾವು ಶುರು ಮಾಡೋಕ್ಕಾಗುತ್ತೆ. ಇವಾಗ ನಾನು ಕರ್ಕೊಂಡೋಗಿ ಮದುವೆ ಆಗ್ಬಿಡು ಜೀವನ್. ಸರಿ ಆಯಿತು, ನೀನೇನು ಚಿಂತೆ ಮಾಡಬೇಡ ಸ್ವಾತಿ, ನಾನು ಕರ್ಕೊಂಡು ಹೋಗ್ತೀನಿ. ಇನ್ನೊಂದು 2-3 ದಿವಸ ಟೈಮ್ ಕೊಡು. ಇನ್ನೊಂದು 2-3 ದಿವಸದೊಳಗಡೆ ನಾನು ಸ್ವಲ್ಪ ಏನಾದರೂ ವ್ಯವಸ್ಥೆ ಅನ್ನೋದು ಮಾಡ್ಕೋಬೇಕಲ್ಲ. ಯಾಕಂದರೆ ಇವಾಗ ತಾಳಿ ತೊಗೋಬೇಕಂತಂದ್ರೂ ದುಡ್ಡು ಬೇಕು ಅಲ್ಲ. ಐತೆ ದುಡ್ಡೇನು. ಇವಾಗ ಹೋಗ್ಬಿಟ್ಟು ಒಳ್ಳೆ ಚೆನ್ನಾಗಿರೋ ಕ್ವಾಲಿಟಿದು ಇದು 916 ನಾನು ನಿನಗೆ ತಾಳಿ ಮಾಡೋಕ್ಕಾಗ್ತೀನಿ. ತಾಳಿ ಮಾಡೋಕ್ಕಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲ ಜೋಡಿಸ್ಕೊಂಬನ. ಒಂದು 2-3 ದಿವಸ ಟೈಮ್ ಕೊಡು. 2-3 ದಿವಸದಲ್ಲಿ ನಾನೆಲ್ಲ ತಯಾರಿ ಮಾಡಿಬಿಡ್ತೀನಿ. 2-3 ದಿವಸದಲ್ಲಿ ತಯಾರಿ ಮಾಡಿಬಿಟ್ಟು ನಾವಿಬ್ಬರು ಮದುವೆ ಆಗ್ಬಿಡೋಣ. ಇನ್ನೊಂದು 2-3 ದಿವಸ ಸುಧಾರಿಸು. ಇಷ್ಟು ದಿನವೇ ಆಗೈತೆ ಅಂತ ಇನ್ನೊಂದು 2-3 ದಿವಸ ಇನ್ಯಾಕೆ. ಅದೇ ಒಳ್ಳೆ ದಿನನೂ ನೋಡಬೇಕು, ಸುಮ್ಮನೆ ಹೋಗಾಗೋದಲ್ಲ. ಅವುಗಳಿಗೆ ಗಂಡಾಂತರಗಳು ಇರ್ತಾವಲ್ಲ, ಅದಕ್ಕೇ ಒಳ್ಳೆ ದಿನನೂ ನೋಡಿ ನೀವು ಮದುವೆ ಆಗಿರಂತೆ ಶಾಸ್ತ್ರ ಅದು ಕೇಳ್ಕೊಂಡು, ಶಾಸ್ತ್ರ ಯಾವ ದಿನ ಚೆನ್ನಾಗೈತೆ ಅಂತ ನೋಡ್ಕೊಂಡು ಯಾವ ಟೈಮ್ ಚೆನ್ನಾಗೈತೆ ಅಂತೇಳಿ ಆ ಟೈಮ್ನ ನೀವು ಮದುವೆ ಆಗಬೇಕು. ಸುಮ್ಮನೆ ಮದುವೆ ಆಗಬಾರ್ದು. ಅದೇ ಎಲ್ಲ ಟೈಮು ಚೆನ್ನಾಗಿರ್ಬೇಕು. ಅಯ್ಯೋ ಅಂಥ ಟೈಮ್ನ ಮದುವೆ ಆದವಪ್ಪ ಅಂಬದು ಬೇಡ. ಗೊತ್ತಿರೋರೊಬ್ಬರು ಶಾಸ್ತ್ರ ಹೇಳೋರು ಇದ್ದಾರೆ, ಅವ್ರ ಹತ್ರ ಹೋಗಿ ಎಲ್ಲ ಟೈಮಿಂಗ್ಸು ಎಲ್ಲ ಯಾವ ದಿನ ಚೆನ್ನಾಗೈತೆ ಎಲ್ಲ ತಿಳ್ಕೊಂಡು ಬರ್ತೀನಿ ಹೇಳಿ. ಎಲ್ಲ ತಿಳ್ಕೊಂಡು ಬಂದು ಎಲ್ಲ ಮಾತಾಡ್ಕೊಂಡು ಅದನ್ನೆಲ್ಲನ ಒಳ್ಳೆ ದಿನ ನೋಡ್ಕೊಬಿಟ್ಟು ನಾವೆಲ್ಲ ತಯಾರಿ ಮಾಡ್ಕೊಂಡು ಮದುವೆ ಆಗ್ಬಿಡೋಣ. ಸ್ವಾತಿ, ನಾನು ಇದೀನಿ, ನೀನು ಟೆನ್ಷನ್ ತೊಗೊಬೇಡ, ಸುಮ್ಮನಿರು, ನಾನು ಮದುವೆ ಆಗ್ತೀನಿ. ಸರಿ, ನೀವಿಬ್ರು ಮಾತಾಡ್ತಾ ಇರ್ರಿ, ನಾನು ಮನೆ ಹತ್ರ ಹೋಗಿ ಬರ್ತೀನಿ. ಮಾತಾಡ್ರಿ ನೀವು. ಅಯ್ಯೋ, ನಮ್ಮ ಜೀವಿತ ಸೊಂಟ ಬೇರೆ ನೋಡೋಕ್ಕಾಗ್ತಿಲ್ಲ ನೋಡು. ಅವಕ್ಕನಿಗೊಂಥರ ನೋವು ಪಾಪ, ಎಲ್ಲರಿಗೂ ಒಂದೊಂಥರ ನೋವುಗಳು ಇದ್ದಿದ್ದೇನೆ. ಎಲ್ಲ ಚೆನ್ನಾಗೈತೆ ಅಂತಂದರೆ ಯಾವುದಾದ್ರೂ ಒಂದು ದೇವ್ರಂಬಂದು ಕೊಟ್ಟಿರ್ತಾನೆ. ಎಲ್ಲರಿಗೂ ಅಷ್ಟೇ, ಯಾವುದಾದ್ರೂ ಒಂದೊಂದು ಸಮಸ್ಯೆಗಳು ಶುರುವಾಗ್ತಾ ಇರ್ತವೆ. ಏನು ಮಾಡೋದು ಪಾಪ, ಅವಕ್ಕನಿಗೆ ಸೊಂಟ ಹಂಗಾಗ್ಬಿಟ್ಟೈತೆ. ಇನ್ನೂ ಒಂದು 2-3 ದಿವಸ ಸ್ವಲ್ಪ ಮೆಡಿಸನ್ ಎಲ್ಲ ತಗೊಂಡ್ರೆ ಸರಿ ಆಗುತ್ತೆ ಅಂತ ಹೇಳೋರೆ. ಚಿನ್ನು ಮರಿ ನನ್ನ ಮುದ್ದು ಮರಿ, ಚಿನ್ನು ಮರಿ ನನ್ನ ಮುದ್ದು ಮರಿ. ನನಗೆ ನಿಮ್ಮನ್ನ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಗೊತ್ತಾ ಜೀವನ್. ಇಲ್ಲೋಪರ್ ನನ್ನ ಮಗನೇ ಅವನು ನೋಡಿ, ಯಾರು ಇಲ್ಲ ಅಂತೇಳಿ ಹೇಳಿ ಕಳಿಸವಳೆ ನೋಡಿ. ಇಂಥ ಒಟ್ಟು ಬಿಟ್ಟು ಕೆಲಸ ಮಾಡ್ತಾಳೆ. ಮೊನ್ನೆ ನಾನು ಹಿಂಗಾಗೈತೆ ಎಂಬುದು ಬೇಡವೆ. ನೋಡಪ್ಪ, ಅವ್ನು ಮುಟ್ಟಾದ ಹೋಗಿ ನೋಡ್ಕೆನೆಲ್ಲ ಮುಟ್ತಾ ಇದ್ದಾನೆ. ನಮ್ಮ ಸ್ವಾತಿಗೆ ಹಿಂಗೆ ಹೇಳ್ಬೇಕಪ್ಪ. ಇಷ್ಟೆಲ್ಲ ಆದ್ರೂ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತಂದರೆ ಹೆಂಗೆ ಹೇಳೋಣ ಅನ್ನಿಸ್ತೈತಿ. ಈ ನನ್ನ ಮಗನ ಹುಟ್ಟಲಿಲ್ಲ ಅನ್ನಿಸ್ಬಿಡ್ಬೇಕು. ಈಗ ಈ ಲೋಫರ್ ನನ್ನ ಮಗನ, ಈ ಲೋಫರ್ ನೋಡು ಹಿಂಗೆಲ್ಲ ಆಗಿದ್ರು ನಾನು ಮದುವೆ ಆಗ್ತೀನಿ ಅಂತ ಬಂದು ಮುಂದೆ ಇದ್ದಾನಲ್ಲ. ಹಿಂಗೆಲ್ಲ ಗೊತ್ತಿದ್ರು ಕೊಟ್ಟು ಮದುವೆ ಆಗ್ತೀನಿ ಅಂತ ಇದ್ದಾನಲ್ಲ. ಇವನಿಗೆ ಎಲ್ಲೋ ಸಿಗ್ದಿಲ್ಲೋದಕ್ಕೆ ಬರ್ಗೆಟ್ಟಿರೋದಕ್ಕೆ ಆಗ್ತೀನಿ ಅಂತ ಹೇಳ್ತಾ ಇರೋದು. ಇನ್ನೊಬ್ರು ಯಾರಾದ್ರಾಗಿದ್ರೆ ಹೋಗಿ ಈ ರೀತಿ ಆಗೈತೆ ಅಂತಂದರೆ ನಮಗೇನು ಬೇಡ ಅಂತೇಳಿ ಒಪ್ಕೊಂತಾ ಇರಲಿಲ್ಲ. ಯಾರೇ ಆಗಿದ್ರು ಈ ರೀತಿ ಆಗೈತೆ ಅಂದರೆ ಒಪ್ಕೊಂತಾ ಇರಲಿಲ್ಲ. ಈ ನನ್ನ ಮಗ ನೋಡು, ನಾನು ನಿನ್ನೆ ಮದುವೆ ಆಗ್ತೀನಿ ಅಂತೇಳಿ ಹಿಂದೆ ಬಿದ್ದೇ ಇದ್ದಾನೆ ಅಂತಂದರೆ ಇವನೆಂಥ ಉಲ್ಟು ಹೊಲ್ಕ ಅಂತ ಗೊತ್ತಾಗುತ್ತೆ. ಋತು ಋತು ರೂರ ಅಂತ ಒಂದು
ಋತು ಅದೃಷ್ಟಂಗೆ ಕೊಟ್ಟವರಲ್ಲ, ಅದೃಷ್ಟ ಮತ್ತು ಅವರೆಲ್ಲ ಈಗ ಈ ದೀಪನ್ ತಂದವರಲ್ಲ, ಅದೇ ಊರಂತೆ ಅವ್ರ ಊರು. ಅದಕ್ಕೆ ಹೋಗಿ ಅವ್ರನ್ನೆಲ್ಲ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅನಿಸುತ್ತೆ. ಈ ದೀಪನ ಮದುವೆ ಮಾಡ್ಕೊಂಬಂದಿರೋದು ಅದೇ ಊರಲ್ಲೇ. ನನ್ನ ಮಗ ಬಿಟ್ಟು ಲೋಫರ್ ನನ್ನ ಮಗ ಅಂತ ಹೇಳ್ತಾರೆ. ಎಂತನೋ ಏನೋ ಒಂದು ಗೊತ್ತಿಲ್ಲ. ನೋಡಿ ಎಷ್ಟು ಮಟ್ಟಿಗೆ ಇರಬೇಡ. ಅಲ್ಲ ಹುಡುಗಾದ್ರೂ ಬುದ್ಧಿ ಬೇಡವೆ ನಮ್ಮ ಸ್ವಾತಿಗೆ? ಇಷ್ಟೆಲ್ಲ ಆದರೂ ನಮ್ಮಪ್ಪ ನಮ್ಮಮ್ಮ ಉಗುಳ್ತಾರಲ್ಲ, ಅದು ಬೇಡವಾ? ನೋಡು ಅವನ ಜೊತೆಗಿನ್ನ ಮಾತಾಡ್ತಿದ್ದಾಳಲ್ಲ ಲೋಪರ್ ಮಂಡಿ, ಇಷ್ಟೆಲ್ಲ ನೋವು ಅನ್ಭವಿಸಿ, ಎಷ್ಟು ಕಷ್ಟ ಅನ್ಭವಿಸಿ ನಾವು ಆಸ್ಪತ್ರೆಗೆ ಪಾಪ ಅವನಾಗತ್ತಿಗೆ ಸಿದ್ದು ಎಷ್ಟೊಂದು ದುಡ್ಡು ಇಕ್ತ ಮಾರಾಯ ಇವತ್ತು ಬಂದು ಅಂತ ಒಳ್ಳೆ ಹುಡ್ಕೊಂಡ್ಬಿಟ್ಟು ಈ ಲೋಪರ್ ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದಾಳೆ. ಇವಳಿಗೆ ಇನ್ನೆಷ್ಟು ಇರಬೇಡ ಅಹಂಕಾರ. ನೋಡ್ದಲ್ಲ ಬಿಡು ಚಿನ್ನ, ನಾನು ಹಂಗೆ ಅಯ್ಯೋ ನಮ್ಮ ಜೀವಿತಕ್ಕೆ ಎಷ್ಟು ಸಾರಿ ಫೋನ್ ಮಾಡ್ತಿದ್ನೋ, ಅಯ್ಯೋ ಬಂದ್ಲಾ ಸ್ವಾತಿ, ಹೇಗೆ ಇದ್ದಾಳೆ, ಏನಾಯಿತು ಏನು, ಅಯ್ಯೋ ನನಗೆ ಎಷ್ಟೊತ್ತಿಗೆ ನೋಡ್ತೀನೋ ಅನ್ನಿಸ್ಬಿಟ್ಟಿತ್ತು. ಅವಾಗ ಸ್ವಲ್ಪ ದಿನ ಊರಿಗೆ ಹೋಗ್ಬಿಡು, ಹಿಂಗೆಲ್ಲ ಐತೆ ಅಂತೇಳಿ ಸ್ವಲ್ಪ ನಾನು ಊರಿಗೆ ಹೋಗಿ ಮನೆ ಹತ್ರ ಅಲ್ಲೆಲ್ಲ ಸ್ವಲ್ಪ ಕೆಲಸಗಳೆಲ್ಲ ಇದ್ವು, ಅವೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅದಕ್ಕೇ ಬರೋಷ್ಟೊತ್ತಿಗೆ ಆಯಿತು, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ ಬಿಡು. ಇವಾಗ ಊರಿಗೆ ಹೋಗ್ತೀನಿ, ಊರಿಗೆ ಹೋಗಿ ಬರ್ತೀನಿ, 2 ದಿವಸ ಹೋಗ್ಬಿಟ್ಟು ಬರ್ತೀನಿ. ಇನ್ಮೇಲಿಂದ ಇಲ್ಲೇ ಇರ್ತೀನಿ, ನೀನೇನು ತಲೆನೇ ಕೆಡಿಸ್ಕೊಬೇಡ, ಇಬ್ಬರು ಜೊತೆಲೇ ಇರ್ತೀವಿ ಸರಿ, ನಾ ಆರಾಮಾಗಿರು. ಅದನ್ನು ತಲೆಯಿಂದ ತೆಗ್ದಾಕ್ಬಿಡು. ನಿಮ್ಮಪ್ಪ ನಿಮ್ಮಮ್ಮ ಏನೇ ಇದು ಮಾಡಿದ್ರು ನೀನು ಮಾತ್ರ ಸಿದ್ದನ ಮದುವೆ ಆಗೋದಕ್ಕೆ ಒಪ್ಕೋಬೇಡ ಅಷ್ಟೇ. ನಾನಿದ್ದೀನಿ, ನಾನು ನಿನ್ನ ಕಾಪಾಡ್ತೀನಿ, ನಾನು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊಂತೀನಿ. ನಾನು ಮದುವೆ ಆಗಿಬಿಟ್ರೆ ನೀನು ಮಹಾರಾಣಿ ಥರ ಇರ್ಬೋದು ಅಷ್ಟೇ. ಬೇರೆದೆಲ್ಲ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಯಾರು ಎಷ್ಟೇ ಮಾತಾಡಲಿ, ಯಾರು ಎಷ್ಟು ಸಾವಿರ ಮಾತಾಡಲಿ ಹೇಳು, ನೀನಾಯಿತು ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡ್ಕೊಂಡು ನೀನು ಬುದ್ಧಿವಂತಿಕೆಯಿಂದ ನೀನು ಇರೋದು ನೋಡು ಅಷ್ಟೇ. ನನ್ನ ಬಗ್ಗೆನೂ ಈಗ 1000 ಹೇಳ್ತಾರೆ, ಅವ್ನು ಹಂಗೆ ಹಿಂಗೆ ಅಂತ. ನಿನ್ನ ಬಗ್ಗೆನೂ ಹೇಳ್ತಾರೆ. ಈಗ ನಿನ್ಗೆ ಹಿಂಗಾಗಿರೋದಕ್ಕೆ ನಾನೇನಾದರೂ ಮದುವೆ ಆಗ್ತೀನಿ ಅಂತಂದರೆ, ಅಯ್ಯೋ ಹುಡುಗಿ ಮುಂಚೆಗೇ ಹಿಂಗೆ ಮಾಡ್ಕೊಂಡಿದ್ಲು ಅಂತ ಹುಡುಗಿನ ಮದುವೆ ಆಗ್ತೀಯಾ ಅಂತೇಳಿ ನನಗೂ ಹೇಳ್ತಾರೆ. ಅಂಥದ್ದೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. 7,000 ಹೇಳೋರ ಬಗ್ಗೆ ತಲೆ ಕೆಡಿಸ್ಕೊಂಬಂಗೆ ನಾವಿಬ್ಬರು ಮದುವೆ ಆಗಿ ಚೆನ್ನಾಗಿರೋದು ನೋಡ್ಬೇಕಷ್ಟೇ ಸ್ವಾತಿ. ನನಗೇನೋ ಅದೇ ನನಗಿಷ್ಟ. ಎಷ್ಟೊತ್ತಿಗೆ ನಾನು ನಿನ್ನ ಮದುವೆ ಆಗ್ತೀನೋ ಅಂತ ಅನ್ನಿಸ್ತೈತೆ ನನಗೂ. ನೀನಂತಂದರೆ ನನಗೆ ತುಂಬ ಇಷ್ಟ. ಯಾರು ಏನೇ ಹೇಳಲಿ, ಯಾರು ಏನೇ ಮಾತಾಡಲಿ, ಏನೇ ಆಗಲಿ, ಒಟ್ಟಿನಲ್ಲಿ ನನಗಿಷ್ಟ ಅಷ್ಟೇ. ಇದಕ್ಕೆ ನೀನಂತಂದರೆ ನನಗೆ ತುಂಬ ಇಷ್ಟ ಜೀವನ್. ಇನ್ನೊಬ್ರು ಯಾರಾದರೂ ಆಗಿದ್ರೆ ಅಯ್ಯೋ ಈ ರೀತಿ ಮಾಡ್ಕೊಂಡಿದ್ದಾಳೆ ಇಂಥವಳನ್ನ ನಾನು ಹೆಂಗಪ್ಪ ಮದುವೆ ಆಗಲಿ ಅಂತ ಯೋಚನೆ ಮಾಡೋರು. ಇಷ್ಟೊಂದು ನೀನು ನನಗೆ ಇಷ್ಟಪಟ್ಟು ಹಿಂಗೆ ಹೇಳ್ತಾ ಇದೆಯಾ ಅಂತಂದರೆ ನಿಂದೆಷ್ಟು ಒಳ್ಳೆ ಮನಸ್ಸು ಅಂತ ನನಗೆ ಈಗ ಗೊತ್ತಾಗ್ತೈತೆ. ನಿಜವಾಗ್ಲೂ ನನಗೆ ತುಂಬ ಒಂಥರ ಖುಷಿ ಆಗ್ತೈತೆ. ನಿನ್ನಂಥ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಆರಾಮಾಗಿರು ಪಾಪ. ನೋಡೋಕ್ಕಾಗಲ್ಲ, ಹೆಂಗಿರ್ಬೋದಾಗಿತ್ತು ಇವತ್ತು. ಆದರೆ ಪಾಪ ಮೊನ್ನೇನು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ಯಾ, ಆರಾಮಾಗಿರು. ಆರಾಮಾಗಿ ನಿನ್ನೇನು ಮಾಡೋದು, ಟೆನ್ಷನ್ ತೊಗೊಬೇಡ, ಆರಾಮಾಗಿರು ಬಂಗಾರ. ನನಗಿವಾಗ ಎಷ್ಟೋ ಒಂದು ಸ್ವಲ್ಪ ಸಮಾಧಾನ ಇದಂಗೆ ಆಯಿತು ಗೊತ್ತಾ. ನೋಡು, ಮೊದಲು ಫಸ್ಟಿಗೆ ಬಂದಿದ್ದ ತಕ್ಷಣ ನಿನ್ನ ಮುಖ ಹಂಗೆ ಬಾಡೋಗ್ಬಿಟ್ಟಿತ್ತು. ಬಾಡಿರೋ ಮಲ್ಲೆ ಹೂವು ಕನಕಾಂಬ್ರ ಹೂವು ಇದ್ದಂಗಿರಲ್ವ, ಹಂಗಿತ್ತು. ಈಗ ಅರಳಿರೋ ಹೂವು ಥರ ಆಗೈತೆ ನಿನ್ನ ಮುಖ. ಕಮಲ ಹೂವು ಇದ್ದಂಗೆ ಐತೆ ನಿನ್ನ ಮುಖ. ಅರಳಿರೋ ಕಮಲ ಹೂವಿನ ಥರ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿನ್ನ ಮುಖ. ಇವಾಗ ನಗ್ತಾ ಇದ್ರೇ ಸ್ವಾತಿ ನೀನು ಚೆನ್ನಾಗಿ ಕಾಣೋದಿಲ್ಲ ಅಂತಂದರೆ ನೀನು ಚೆನ್ನಾಗೇ ಕಾಣಿಸಲ್ಲ, ನೋಡೋಕ್ಕಾಗೋದಿಲ್ಲ, ನಿಜ ನೋಡೋಕ್ಕಾಗಲ್ಲ ನನ್ನ ಕಣ್ಣಿಂದನ. ನೀನು ಬಂದಿದ್ದ ತಕ್ಷಣ ನೋಡಿ ನನಗೆ ಒಂಥರ ಕಣ್ಣಂಗೆ ನೀರು ಬಂದಂಗೆ ಆಗ್ಬಿಡ್ತು. ಅಯ್ಯೋ ಇದೇನಪ್ಪ ನಮ್ಮ ಸ್ವಾತಿ ಎಷ್ಟು ನಗ್ನಗ್ತಾ ಎಷ್ಟು ಚೆನ್ನಾಗೇ ಇದ್ದವಳು, ಯಾಕೆ ಹಿಂಗಾಗ್ಬಿಟ್ಟವಳೆ, ಯಾಕೋ ಮುಖ ಎಲ್ಲ ಹಿಂಗಾಗ್ಬಿಟ್ಟೈತೆ ಅಂದ್ಕೊಂಡೆ ಅಲ್ವಾ. ಇವಾಗ ನಾನೊಂದು ಮುತ್ತು ಕೊಡ್ತಿದ್ದಂಗೆ ನಿನಗೆ ಎಷ್ಟು ಖುಷಿ ಆಗ್ಬಿಡ್ತಲ್ಲ. ಪಾಪ ನನ್ನ ಬಗ್ಗೆನೇ ಚಿಂತೆ ಮಾಡಿಕೊಂಡು, ನನ್ನ ಬಗ್ಗೆನೇ ಯೋಚನೆ ಮಾಡಿಕೊಂಡು ತುಂಬ ಕೊರಗ್ತಾ ಇದ್ದೆ ಅನಿಸುತ್ತೆ ಅಲ್ವಾ. ನಿನ್ನ ಮುಖ ನೋಡಿದ್ರೆ ನನಗೆ ತುಂಬ ಬೇಜಾರಾಯಿತು. ನಿಜ ನನಗೆ ಹೆಂಗೋ ನನಗೂ ಅಷ್ಟೇ ನೀನು ನೋಡ್ತೀನೋ ಎಷ್ಟೊತ್ತಿಗೆ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದ್ದು. ಜೀವಿತನಿಗೆ ಎಷ್ಟು ಸಾರಿ ಕಾಲ್ ಮಾಡಿದ್ದೆ ಗೊತ್ತಾ, ಕೇಳು. ನಿನಗೆ ಹೋಗ್ತಾ ಇಲ್ಲ, ಇನ್ಕಮಿಂಗ್ ಇಲ್ಲ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಬೇಡ, ಕರೆನ್ಸಿ ಖಾಲಿ ಆಗೈತೆ, ಅಮ್ಮ ಏನೂ ಹಾಕಿಸ್ಬೇಡ ಹಂಗೆ ಹಿಂಗೆ ಅಂತ. ಕರೆನ್ಸಿ ಖಾಲಿ ಆಗೈತೆ ಅದಕ್ಕೆ ಸುಮ್ಕಾದೆ ಹಾಕ್ಸಿರ್ಲಿಲ್ಲ. ಇವಾಗ ನೀನೇ ಹಾಕ್ಸು ಕರೆನ್ಸಿನ. ಫೋನ್ ಮಾಡ್ತಾಯಿದ್ರೆ ನಮ್ಮಪ್ಪ ನಮ್ಮಮ್ಮ ಯಾರು ಇರಲ್ವಲ್ಲ, ಆರಾಮಾಗಿರ್ತೀನಿ. ಆರಾಮ ಫೋನಲ್ಲಿ ಮಾತಾಡ್ಕೊಂಡು ಕುತ್ಕೊಂತೀನಿ. ಇನ್ನೇನು ಮಾಡೋದ, ಇವಾಗ ಏನು ಕೆಲಸ ಮಾಡಲ್ಲ, ಏನಿಲ್ಲ. ತಣ್ಣೀರೂ ಮುಟ್ಕೊಂಬಲ್ಲ ನಾನು ಇನ್ನೂ. ತಣ್ಣೀರು ಮುಟ್ಟಂಗಿಲ್ಲ, ತಣ್ಣೀರು ಕುಡಿಯೋಂಗಿಲ್ಲ, ಈ ರೀತಿ ಬಾಣಂತಿ ಇದ್ದಂಗಿರ್ಬೇಕು ನಾನು. ಹೌದೇನು, ಸ್ವಲ್ಪ ದಿನ ಅಷ್ಟೇ, ಏನಾಗೋದಿಲ್ಲ ಬಿಡು, ಚೆನ್ನಾಗಾಗ್ತೀಯಾ. ನೀನು ಚೆನ್ನಾಗಿದ್ರೆ ಸಾಕು. ನೀನು ಚೆನ್ನಾಗಿದ್ರೆ ನನಗೂ ಒಂಥರ ಗೆಲುವು, ನೀನು ಚೆನ್ನಾಗಿದ್ರೆ ನನಗೂ ಒಂಥರ ಏನೋ ಮನಸ್ಸಿಗೆ ಸಮಾಧಾನ, ಖುಷಿ ಎಲ್ಲ ನನಗೆ ಒಟ್ಟೊಟ್ಟಿಗೆ ಸಿಕ್ಕಂಗಾಗುತ್ತೆ. ನಿನಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನನಗೆ ಸಹಿಸ್ಕೊಳ್ಳೋಂಥ ಶಕ್ತಿ ಇಲ್ಲ. ಹೆಂಗೋ ಚೆನ್ನಾಗಿದ್ರೆ ಸಾಕು ಬಿಡು ಇವಳೆ ಸ್ವಾತಿ. ನಾನು ನೀನು ಜನ್ಮ ಪೂರ್ತಿ ಯಾವಾಗಲೂ ಹಿಂಗೆ ಇರಬೇಕು ಅಂತ ಬಿಟ್ಟನಿರ್ಬೋದು ಅಲ್ಲ. ನೋಡಿ ಓಟಿರಬೇಡ. ಇಷ್ಟೊಂದೆಲ್ಲ ಹಾಗೆ ಗೊತ್ತಿದ್ರು ನನ್ನ ಮಗ ಬಂದು ಹಿಂಗೆ ಮಾಡ್ತಾ ಇದ್ದಾನೆ ಅಂತಂದರೆ ನಾನು ಒಳ್ಳೆನಲ್ಲ ಕಣಪ್ಪ. ಫಸ್ಟು ಈಗ ಜೀವಿತಾಂಬಳನ್ನ ನಮ್ಮ ಅಂತಕ್ಕೆ ಬಿಡ್ಕೋಬಾರ್ದು. ಇವಳನ್ನ ಬಿಡ್ಕೊಂಬಂಗಾದ್ರೆ ಸರಿ ಹೋಗುತ್ತೆ.
ಇವನು ಬಿಡ್ಕೋಬಾರ್ದು ಇವಳನ್ನು ಬಿಡ್ಕೋಬಾರ್ದು ಇವನ್ನೆಲ್ಲನ ಸರಿಯಾಗಿ ಬಿಟ್ಟು ಕಳಿಸ್ಬೇಕು. ಸಿದ್ದು ಒಳ್ಳೆ ಹುಡುಗ ಕಣಪ್ಪ. ಸುಮ್ಮನೆ ನಮಗೆ ಕೊಟ್ಟು ಮದುವೆ ಮಾಡಬೇಕು ಬೇಡ. ಇವೆಲ್ಲನ ಎರಡೈದಿರ ಅಷ್ಟೇ. ಇವಳು ಜೀವಿತ ಇವಳು ಒಳ್ಳೆಳಲ್ಲ. ಇವಳು ಯಾಕೆ ಬತ್ತಾಳು ಇವಳು ಬಂದೇನೆ ಅವ್ರ ಅಣ್ಣ ಹಿಂಗೆ ತಗ್ಲಾಕಿರೋದು ಇವಳು. ಇಲ್ಲಿ ಬಂದು ಇಲ್ಲಿ ಕರ್ಕೊಂಬಂದು ಇದು ಮಾಡ್ಕೊಂಡು ಇದು ನೋಡಿ ಇದಕ್ಕೆ ಬುದ್ಧಿ ಬೇಡವೆ ಅಂತಾರೇನೋ ಇರ್ತಾರೆ. ಇದಕ್ಕೆ ಬೇಡವೆ ನಮ್ಮ ಮಂಗಕ್ಕೆ ಇದು ನಮ್ಮ ಕಪಲಟಕ್ಕೆ ಗೊತ್ತಾಗಲ್ಲ ಇದಕ್ಕೆ. ಇದಕ್ಕೆ ಬುದ್ಧಿ ಇದ್ದಿದ್ರೆ ಹಿಂಗೆ ಆಗೋದು ಇದ್ರ ಬುದ್ಧಿ ಇದಕ್ಕೆ ಗೊತ್ತಾಗಲ್ಲ. ಯಾರು ಎತ್ಲಾಗೆ ಮಾತಾಡ್ತಾರ ಅತ್ಲಾಗೆ ಬಿದ್ದು ಹೋಗ್ಬಿಡುತ್ತೆ. ಇದಕ್ಕೆ ಒಂದಿಷ್ಟನ ಬುದ್ಧಿ ಇಲ್ಲ. ಸುಮ್ಮನೆ ನೋಡೋಕೆ ಮಾತ್ರ ಬುದ್ಧಿವಂತಿ ಅಮ್ಮಂಗೆ ಕಾಣುತ್ತೆ ಅಷ್ಟೇ. ಆದರೆ ಇದಕ್ಕೆ ಬುದ್ಧಿ ಇಲ್ಲ. ತಲೆಯಾಗಿ ಲದ್ದಿ ಇರೋದು ಇದಕ್ಕೆ. ನೋಡಲ್ಲ ಓಪರ್ ನನ್ನ ಮಗ ಎಷ್ಟು ಧೈರ್ಯದ ಮೇಲೆ ಬಂದು ಮಾತಾಡ್ಕೊಂಡು ಅವಳನ್ನ ಹಂಗೆ ಹಿಡ್ಕೊಂಡು ಮಾತಾಡ್ತಾ ಇದ್ದಾನಲ್ಲ. ಅಲ್ಲ ಮಾನ ಮರ್ಯಾದೆ ಬೇಡ ಒಂದು ಸ್ವಲ್ಪನಾದ್ರೂ. ಇಷ್ಟೆಲ್ಲ ಆಗೈತೆ. ನಾನು ಯಾರನ್ನ ಅಕ್ಕಪಕ್ಕದಾಗ ಯಾರನ್ನ ಏನು ಅಂದರು ನಮ್ಮ ಅಜ್ಜಿ ನಮ್ಮ ತಾತ ಬಂದ್ರೆ ಯಾಕೆ ಸುಕ್ತಾರಲ್ಲ ನನ್ನ ಮಕ್ಕಕ್ಕೆ. ಅಪ್ಪ ನಮ್ಮಮ್ಮ ಮೊದಲೇ ಅವಾಗಲೇ ಹೇಳೋರು ಅಲ್ಲ. ನೋಡಿ ನಮ್ಮ ಅಪ್ಪ ನಮ್ಮಮ್ಮಯ್ಯ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಹೋಗು ಅವ್ರೇನೋ ಬಂದು ನೋಡಿದ್ರೆ ಅವಾಗ ನಮ್ಮನ್ನು ಉಗುಳ್ತಾರೆ ಮಕ್ಕಕ್ಕೆ. ಅಲ್ಲ ಈ ನನ್ನ ಮಗ ನೋಡು ಬಂದು ಹೆಂಗೆ ಮಾತಾಡ್ತಾ ಇದ್ದಾನೆ. ಇದಕ್ಕೆ ಬುದ್ಧಿ ಬೇಡವ ಇದು ನಮ್ಮ ಸ್ವಾತಿಗೆ? ನೋಡಿ ಹೆಂಗೆ ಮಾತಾಡ್ತಕೊಂಡು ನಿಂತ್ಕೊಂಡಿದ್ದಾವೆ. ನಮ್ಮ ಸ್ವಾತಿ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ಅತ್ತ ಮೊನ್ನೆ ಇನ್ನು ಹಿಂಗಾಗೈತೆ. ಊರಾಗೆಲ್ಲ ವಿಷಯ ಗೊತ್ತಾಗೈತೆ. ಯಾರಾದರೂ ಗೊತ್ತಾದರೆ ಏನು ಇಲ್ಲೇ ನಾನು ಹೊರಗೆ ಹಿಂಗೆ ಅಜಾರ್ದಾಗೆ ಹಿಂಗೆ ಕೂತ್ಕೊಂಡು ಮಾತಾಡ್ತಾಯಿದ್ರಿ ಯಾರಾದರೂ ಏನು ಅಂತಾರೆ. ಇಲ್ಲೆಲ್ಲ ಗಿಡಗಳೆಲ್ಲ ಅಡ್ಡ ಇದ್ದಾವಲ್ಲ. ಅದಕ್ಕೆ ಬಿಡು ಯಾರು ಬರ್ತಾರೆ ಏನೋ ಅಮ್ಮಂಗೆ. ಅಲ್ಲ ನೋಡಿ ಎಂತೆಂಥ ಕೆಲಸಗಳು ಮಾಡ್ಕೊಂಡು ನಮ್ಮ ಮರ್ಯಾದೆ ತೆಗಿತಾ ಇದ್ದಾರಲ್ಲ. ಅವ್ರಿಗೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಅಲ್ಲ ಇವ್ನಿಗೆ ಎಷ್ಟು ಧೈರ್ಯ ಇರಬೇಕು. ಲೋಪರ್ ನನ್ನ ಮಗ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ತಡಿ ನಾನು ಕೈಸಿಗೆ ಬಿದ್ದವನು ಇವತ್ತು. ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಲೋಪರ್ ನನ್ನ ಮಗನ. ಎಷ್ಟು ಧೈರ್ಯದ ಮೇಲೆ ಬಂದು ಮಾತಾಡ್ತಾ ಇದ್ದಾನೆ ನಮ್ಮ ಮನೆಯಾಗ ಬಂದು. ಹೆಣ್ಣು ಹುಡುಗರು ನಮ್ಮ ಮನೆಯಾಗ ಹಿಂಗೆ ಬರೋದಿ ನನ್ನ ಮಗ ಎಷ್ಟು ಧೈರ್ಯವಾಗಿ ಬಂದಿರಬೇಕು. ನಾನಂತೂ ಸ್ವಾತಿನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ. ಬೇರೆ ಯಾರನ್ನೂ ಮದುವೆ ಆಗೋಕ್ಕೆ ಯಾರೂ ಸಿಕ್ಕೋದು ಇಲ್ಲ. ಅಲ್ಲಿ ತುಂಬ ನಾನು ತಲೆಗೆ ಎಷ್ಟು ಕೂಡಲಿದಾವೆ ಅಷ್ಟು ಹೆಣ್ಣು ನೋಡಿದ್ದೀನಿ. ಅಷ್ಟೊಂದು ನನಗೆಲ್ಲೂ ಹೆಣ್ಣು ಸೆಟ್ ಆಗಿಲ್ಲ. ಯಾರೂ ಕೊಡೋದು ಇಲ್ಲ. ಎಲ್ಲ ಆಸ್ತಿ ಅಂತಸ್ತು ಮನೆ ಕೆಲಸ ಎಲ್ಲ ಪ್ರತಿಯೊಂದು ವಿಚಾರಿಸ್ತಾರೆ. ಅದಕ್ಕೋಸ್ಕರ ನನಗೆ ಯಾವ ಕೆಲಸನೂ ಇಲ್ಲ. ಯಾವುದಾದ್ರೂ ಒಂದು ಕೆಲಸಕ್ಕೆ ಹಿಂಗೆ ಹೋಗ್ತಾ ಇರ್ತೀನಿ ಬೇರೆ ಬೇರೆ ಹಿಂಗೆ ಹುಡ್ಕೊಂಡು. ಆದರೆ ಎಲ್ಲ ಇವಾಗ ಕೆಲಸ ಕೇಳ್ತಾರೆ ಗೌರ್ನಮೆಂಟ್ ಕೆಲಸನ. ಅದಕ್ಕೆ ನನಗೆ ಯಾರೂ ಏನು ಕೊಟ್ಟಿಲ್ಲ. ನನಗೆ ಇವಾಗ ಸ್ವಾತಿ ಸರಿಯಾಗಿ ಬಿದ್ದಿದ್ದಾಳೆ. ಸ್ವಾತಿ ಬಿದ್ದಿರೋಳನ್ನ ಮಾತ್ರ ನಾನು ಬಿಡಲ್ಲ. ಅದೇನೇ ಕಷ್ಟ ಬಂದರೂ ನಾನು ಅವಳು ಮದುವೆ ಆಗ್ತೀನಿ, ಚೆನ್ನಾಗಿರ್ತೀನಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.